ಸತ್ಯ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇವತ್ತು ಗುಡ್ ಫ್ರೈಡೆ. ಯೇಸು ಕ್ರಿಸ್ತವರ ಒಂದು ಬೈಬಲಲ್ಲಿ ಈ ದಿನ ವಿಶೇಷತೆ ಏನು ಸರ್? ಈ ದಿವಸ ಗುಡ್ ಫ್ರೈಡೆ ದಿವಸ ಅಂತ ನಾನು ಕೇಳಬಯಸ್ತೀನಿ. ತಾವು ಈ ಕೋಲಾರ ಮೆಥೋಡಿಸ್ಟ್ ಚರ್ಚ್ನ ಪಾಸ್ಟರ್ ಆಗಿದ್ದೀರಾ, ಹೆಂಗೆ ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನ್ನ ಹೆಸರು ರೆವರೆಂಡ್ ಪಿ ಶಾಂತಕುಮಾರ್ ಅಂತ. ಹಾಂ, ಇಲ್ಲಿ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಗಿ ಮತ್ತು ನಮ್ಮ ಚರ್ಚು ಮತ್ತು ವಿದ್ಯಾಸಂಸ್ಥೆಗಳ ನಾನು ವೈಸ್ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ನಮ್ಮ ಕೋಲಾರ ಕೇಂದ್ರೀಯ ಸಭೆಯಲ್ಲಿ ಶುಭ ಶುಕ್ರವಾರ ಅಂದರೆ ಗುಡ್ ಫ್ರೈಡೆ ಎಂಬುದಾಗಿ ಆಚರಣೆ ಮಾಡಿದ್ದೇವೆ. ಇದರ ಒಂದು ಉದ್ದೇಶ ಏನಂತ ಹೇಳಿದ್ರೆ, 2000 ವರ್ಷಗಳಿಂದ ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಸಮಸ್ತ ಜನರಿಗೆ ರಕ್ಷಣೆ, ವಿಮೋಚನೆ, ಬಿಡುಗಡೆ, ಅವರಿಗೆ ಸಮಾಧಾನ ಮತ್ತು ಅವರಿಗೆ ಶಾಂತಿ, ಆರೋಗ್ಯ ಕೊಡಲಿಕ್ಕೆ ಅದನ್ನು ಲೋಕಕ್ಕೆ ಬಂದಂಥ ಒಂದು ಸಂದೇಶ ಇವತ್ತು ನಾವು ನೆನಪು ಮಾಡಿಕೊಂಡಿದ್ದೇವೆ. ಮುಖ್ಯ ಉದ್ದೇಶ ಈ ಒಂದು ಶುಭ ಶುಕ್ರವಾರದಲ್ಲಿ ನಾವು ಆರಾಧನೆ ಮಾಡಿದ್ದೇವೆ ಏನಂತ ಹೇಳಿದ್ರೆ, ಆತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಸಮಸ್ತ ಜನರಿಗೆ ಆತನ ರಕ್ಷಣೆ ಕೊಟ್ಟಿದ್ದಾನೆ. ಮತ್ತು ನಮ್ಮ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಯೇಸುಸ್ವಾಮಿ ಆತನು ನುಡಿದಂಥ 7 ಮಾತುಗಳಲ್ಲಿ ಮೊದಲನೆಯ ಒಂದು ಮಾತು ಏನಂತ ಹೇಳಿದ್ರೆ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಈ ಲೋಕದಲ್ಲಿ ನಾವು ಒಬ್ಬರನ್ನೊಬ್ಬರನ್ನು ಕ್ಷಮಿಸ್ಕೊಂಡು ಪ್ರೀತಿ ಮಾಡುತ್ತಾ ಆತನ ಆಶೀರ್ವಾದವನ್ನು ನಾವು ನೆನಪಿಸ್ಕೊಂಡು ಈ ಶುಭ ಶುಕ್ರವಾರವನ್ನು ನಾವು ಆಚರಣೆ ಮಾಡಿದ್ದೇವೆ. ಒಂದು ನಮ್ಮ ಸಭೆ ವತಿಯಿಂದ ವಿಜೃಂಭಣೆಯಿಂದ ನಾವು ಮಾಡಿದ್ದೇವೆ. ವರ್ಷಕ್ಕೊಂದಾವರ್ತಿ ಬರ್ತಕ್ಕಂಥ ಒಂದು ಶುಭ ಶುಕ್ರವಾರದ ಹಬ್ಬ ಎಲ್ಲ ನಮ್ಮ ಸಮಸ್ತ ದೇವಜನರು, ವಿಶ್ವಾಸಿಗಳು, ಭಕ್ತರು ಸಭೆಗೆ ಅಟೆಂಡ್ ಆಗಿದ್ದರು. ಒಳ್ಳೆಯ ಆರಾಧನೆ ಆಗಿತ್ತು. ಸ್ತುತಿಗೀತೆಗಳ ಮೂಲಕ ಮತ್ತು ಆರಕೆ ಕಾಣಿಕೆಗಳ ಮೂಲಕವಾಗಿ ನಾವು ದೇವರನ್ನು ಆರಾಧನೆ ಮಾಡಿದ್ದೇವೆ. ಮತ್ತು ನಮ್ಮ ಕೋಲಾರ ಪಟ್ಟಣದಲ್ಲಿ ಇರುವಂಥ ಎಲ್ಲ ಸಮಸ್ತ ಜನರಿಗೆ ಶುಭ ಶುಕ್ರವಾರದ ಒಂದು ಆರ್ಥಿಕ ಶುಭಾಶಯಗಳನ್ನು ನಾವು ಹೇಳಿದ್ದೇವೆ. ಮತ್ತು ಎಲ್ಲ ಜನರಿಗೆ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಒಂದು ಶಾಂತಿಯ ಮಾರ್ಗದಲ್ಲಿ ನಡೀಲಿ ಎಂಬುದಾಗಿ ನಾವು ಶುಭ ಕೋರಿದ್ವು ಸರ್ ಇವತ್ತು ಈ ಒಂದು ಶುಭ ಶುಕ್ರವಾರದ ದಿವಸದಲ್ಲಿ. ಆಮೇಲೆ ಭಾನುವಾರ ಬಂದು ಇದಕ್ಕೆ ಸಂಬಂಧಿಸಿದಂತೆ ಈಸ್ಟ್ ಭಾನುವಾರ ಅಂತ ಹೇಳ್ತಾರೆ. ಅದು ಇದಕ್ಕೇನಾದರೂ ಸಂಬಂಧ ಇದೆ ಈ ದಿವಸಕ್ಕೂ ಆ ದಿವಸಕ್ಕೂ? ಈ 40 ದಿವಸಗಳಿಂದ ಏನು ನಾವು ಬೂದಿ ಬುಧವಾರದಿಂದ ಈ 40 ದಿವಸಗಳವರೆಗೆ ಪ್ರತಿ ಉಪವಾಸ ಇರುತ್ತೆ ನಮಗೆ. ಇವತ್ತು ಶುಭ ಶುಕ್ರವಾರದ ದಿನವನ್ನು ಆಚರಣೆ ಮಾಡಿದ್ದೇವೆ. ಮುಂದಿನ 2 ದಿನಗಳಲ್ಲಿ ನಾವು ಮುಂದೆ ಏನು ಭಾನುವಾರ ಬೆಳಗ್ಗೆ ನಾವು ಸನ್ರೈಸ್ ಆರಾಧನೆ ಅಥವಾ ಪುನರುತ್ಥಾನದ ಆರಾಧನೆ ಎಂಬುದಾಗಿ ನಾವು ಮಾಡ್ತೇವೆ. ಅಂದರೆ ಯೇಸುಸ್ವಾಮಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಂಥ, ಸಮಾಧಿಯಿಂದ ಎದ್ದು ಬಂದಂಥ ದೇವರನ್ನು ನೆನಪಿಸ್ಕೊಂಡು ನಾವು ಆರಾಧನೆ ಮಾಡ್ತೇವೆ. ಇದು ನಮ್ಮ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಆತನು ಜನರಿಗೋಸ್ಕರವಾಗಿ ಆತನು ಈ ಲೋಕದಲ್ಲಿ ಕ್ರೂಜೆಯಲ್ಲಿ ಸಾಯ್ತಾನೆ ಮತ್ತು ಪಾಪಗಳಿಗೋಸ್ಕರವಾಗಿ ಆತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸ್ತಾನೆ. ಮತ್ತು ಮೂರನೇದಾಗಿ ಆತನು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬರ್ತಾನೆ. ಈ ಒಂದು ವಿಶೇಷವಾದಂಥ ಘಟನೆಯನ್ನು ನೆನಪಿಸ್ಕೊಂಡು ಭಕ್ತಾದಿಗಳು ಅಂದಿನ ದಿವಸ ನಾವು ಆರಾಧನೆ ಮಾಡುವಂಥರಾಗಿದ್ದೇವೆ. ಮತ್ತು ನಮ್ಮ ಕ್ರೈಸ್ತರಿಗೆ ಒಂದು ವಿಶೇಷವಾದಂಥ ದಿನ ಆಗಿರುತ್ತೆ. ಆಮೇಲೆ ಯೇಸು ಸ್ವಾಮಿಯವರು ಈ ಪ್ರಪಂಚದಲ್ಲಿ ಒಂದು ಸಂದೇಶ, ಶಾಂತಿ ಮತ್ತು ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಬಾಳಿ ಅಂತ ಯಾವ ರೀತಿ ಸಂದೇಶ ಒಂದು ಇದೆ ತಮ್ಮ ಬೈಬಲಲ್ಲಿ ಸರ್? ಒಂದು ಸಂಕ್ಷಿಪ್ತವಾಗಿ ತಿಳಿಸಿ ಸರ್. ಅದು ನಮ್ಮ ಒಂದು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಯೇಸು ಬಂದಂಥ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲರೂ ಸುಖವಾಗಿ, ನೆಮ್ಮದಿಯಾಗಿ, ಸಮಾಧಾನವಾಗಿ, ಶಾಂತಿಯುತ ರೀತಿಯಲ್ಲಿ ಬದುಕಬೇಕೆಂಬತಕ್ಕಂಥ ಉದ್ದೇಶ. ಆತನು ಒಂದು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಬಂದಂಥ ದೇವರಲ್ಲ, ಇಡೀ ಸಮಸ್ತ ಜನರಿಗೆ, ಮಾನವ ಕುಲಕ್ಕೆ ಆತನು ಬಂದಂಥ ದೇವರು. ಯಾರ್ಯಾರು ಆತನ ನಂಬ್ತಾರೋ ಅವರಿಗೆಲ್ಲರಿಗೂ ದೇವರು ಒಳ್ಳೆಯದು ಬಯಸ್ತಕ್ಕಂಥ ಕರ್ತವ್ಯ ಆತನಾಗಿದ್ದಾನೆ. ಎಷ್ಟೋ ಜನರಿಗೆ ಆತನ ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವಾಲಯದಲ್ಲಿ, ಚರ್ಚಿನಲ್ಲಿ ಒಳ್ಳೆಯದಾಗಿದೆ. ಅನೇಕರು ಬರ್ತಾರೆ, ಅನೇಕ ಸಮಸ್ತ ಜನರು ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ನಾವೀಗ ನೆನೆಸ್ಕೊಂಡು ನಾವು ಆ ದಿನ ಅಂದರೆ ಭಾನುವಾರ ಬೆಳಗ್ಗೆ ನಾವು ನೆನೆಸ್ಕೊಂಡು ಆರಾಧನೆ ಮಾಡ್ತೇವೆ ನಮ್ಮ ಚರ್ಚಿನಲ್ಲಿ. ಒಟ್ಟಿನಲ್ಲಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ
ಹೌದು, ಇದನ್ನು ಕಾಪಾಡಿಕೊಂಡು ಹೋಗ್ಬೇಕಂತಕ್ಕಂಥ ಸಂದೇಶವನ್ನು ನಾವು ಸಾರ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಮಾಧ್ಯಮಗಳ ಮೂಲಕವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಮುಖ್ಯವಾಗಿ ಈಸ್ಟರ್ ಮತ್ತು ಗುಡ್ ಫ್ರೈಡೆ ಪ್ರಯುಕ್ತ ಇಡೀ ನಮ್ಮ ಕೋಲಾರ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಯೇಸು ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಂಬುದಾಗಿ ನಾವು ಬಯಸ್ತೀವಿ ಸರ್.